These are 3 marks questions. ಅದರಲ್ಲಿ ಫಸ್ಟ್ ಒನ್ 3 into 2 to the power of x plus 1 minus 2 to the power of x plus 2 plus 5 equals to 0. Solve. ಅಂದ್ರೆ we have to find the value of x. Given equation is in the form 3 into 2 to the power of x plus 1 minus 2 to the power of x plus 2 plus 5 equals to 0. ಈ 3 ನ ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಳ್ತೀನಿ. 3 into 2 to the power of x ಅಂತಂದ್ರೆ 3 into 2 to the power of x ಇಷ್ಟೇನೆ. ಮತ್ತೆ ನೀವು ಅವಸರದಲ್ಲಿ 3 2 6 to the power of x ಅಂತ ಬರಿಬಾರ್ದು. ಸೊ ಇದು ನೀವು ನೆನ್ಪಿಡಬೇಕು. ಏನಂದ್ರೆ 3 into 2 to the power of x ಏನಿದೆ, this is not equal to 6 to the power of x. 3 2 6 ಅಂತ ಮಲ್ಟಿಪ್ಲೈ ಮಾಡಬಾರ್ದು. ಸೊ ನಾಟ್ ಈಕ್ವಲ್, ಇಟ್ ಇಸ್ ರಾಂಗ್. ಸೊ 3 into 2 to the power of x ಏನಾಗುತ್ತೆ, 3 into 2 to the power of x ಅಷ್ಟೇ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 3 1 3 ಮೈನಸ್, ಇಲ್ಲಿ ನೋಡಿ ಇಲ್ಲೊಂದು ಅಬ್ಸರ್ವ್ ಮಾಡಬೇಕು, 2 to the power of x plus 2 ಅಂತ ಇದೆ. ಇದನ್ನು ನಾನು ಏನಂತ ಬರೀತೀನಿ ಅಂದ್ರೆ 2 to the power of x into 2 square ಅಂತ ಬರೀತೀನಿ. ಪ್ಲಸ್ 5 equals to 0. 2 to the power of x plus 2 ನ 2 to the power of x into 2 square ಅಂತ ಯಾಕೆ ಬರ್ದೆ ನಾನು ಅಂತಂದ್ರೆ, ನಮಗೆ ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅಂತ ಇದೆ. a to the power of m into a to the power of n is equal to a to the power of m plus n. ನೋಡಿ, ಬೇಸ್ಗಳು ಸೇವ್ ಇದ್ದಾಗ ಮತ್ತು ಮಲ್ಟಿಪ್ಲಿಕೇಶನ್ ಅಲ್ಲಿ ಇದ್ದಾಗ ಎಕ್ಸ್ಪೋನೆಂಟ್ ಗಳನ್ನು ಏನ್ ಮಾಡಬೇಕು, ಆಡ್ ಮಾಡಬೇಕು ಅಂತ. ಅದನ್ನ ರಿವರ್ಸ್ ಆರ್ಡರ್ ಅಲ್ಲಿ ಓದೋದಾದ್ರೆ a to the power of m plus n ಈ ರೀತಿ ಇದ್ರೆ ಅದನ್ನ ನಾವೇನ್ ಮಾಡಬಹುದು, a to the power of m into a to the power of n ಅಂದ್ರೆ ಈ n ನ m ಮತ್ತು n ಗೆ ಸಪರೇಟ್ ಮಾಡಬಹುದು. ಅವಾಗ ಏನಾಗುತ್ತೆ ಅಂದ್ರೆ ಈ ಪ್ಲಸ್ ಹೋಗಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಬರುತ್ತೆ. ಈ ರೀತಿ ಆಗ್ತದೆ, a to the power of m into a to the power of n. ಅದನ್ನೇನೆ ನಾವಿಲ್ಲಿ ಮಾಡಿರೋದು 2 to the power of x plus 2 ಅಂತ ಇತ್ತು. ಇದನ್ನ 2 to the power of x into 2 to the power of 2, that is nothing but 2 square ಅಂತ ಬರೆದಿದ್ದೀವಿ. ಸೊ ಇದು ಇಲ್ಲಿ ಬರೆದಿರೋದು. ನಾವು 3 into 2 to the power of x plus 3 ಮೈನಸ್ ಈ 2 ಸ್ಕ್ವೇರ್ ಅಂತಂದ್ರೆ 4, ಇನ್ನು ಫಸ್ಟಿಗೆ ಬರ್ಕೊಂಡ್ಬಿಡ್ತೀನಿ. 4 into 2 to the power of x plus 5 is equal to 0. ಇಲ್ಲಿ ಅಬ್ಸರ್ವ್ ಮಾಡಿ, 3 into 2 to the power of x minus 4 into 2 to the power of x. ಈ 2 to the power of x 2 to the power of x ಅನ್ನೋದನ್ನ ಜಸ್ಟ್ ಒಂದು ವೇರಿಯಬಲ್ ಅಂತ ಅನ್ಕೊಂಡ್ರೆ ಅಲ್ಲೇನಿದೆ 3x minus 4x ಅಂತ ಇದೆ. ನಾ ಏನ್ ಮಾಡಿದೀನಿ, ಈ 2 to the power of x ನ ಒಂದು ವೇರಿಯಬಲ್ ಅಂತ ಅನ್ಕೊಂಡಿದೀನಿ. ಅದಕ್ಕೆ ಕ್ಯಾಪಿಟಲ್ x ಅಂತ ಅನ್ಕೊಂಡ್ರೆ ಇದು 3x ಆಯ್ತು, ಇಲ್ಲಿ minus 4x ಆಯ್ತು. 3x minus 4x ಅಂತಂದ್ರೆ ಏನು, ಮೈನಸ್ ಎಕ್ಸ್. therefore ಮೈನಸ್ ಎಕ್ಸ್ ಅಂತಂದ್ರೆ 2 to the power of x. ಈ ಕಾನ್ಸ್ಟೆಂಟ್ ಗಳು ತಗೊಳ್ರಿ, 3 plus 5 it will be equal to 8 and this is equal to 0. now minus 2 to the power of x is equal to plus 8 ಈ ಕಡೆ ಬರಲಿ, minus 8 ಆಯ್ತು. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ we get 2 to the power of x equal to 8. ಹಾಗಾದ್ರೆ 8 ಅನ್ನು ಕೂಡ ನಾವೇನು ಬರಿಬೇಕು ಅಂತಂದ್ರೆ ಪವರ್ ಆಫ್ 2 ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಯಾಕಂದ್ರೆ ಲೆಫ್ಟ್ ಸೈಡ್ ಪವರ್ ಆಫ್ 2 ಇದೆ, ಸೊ ರೈಟ್ ಸೈಡ್ ಕೂಡ ಪವರ್ ಆಫ್ 2 ಇರಬೇಕು. therefore 2 to the power of x is equal to 8 ನ 2 ಕ್ಯೂಬ್ ಅಂತ ಬರಿಬಹುದು. 8 is nothing but 2 cube. 2 4s are 8, 2 2s are 2 1s are. therefore 2 into 2 into 2 that is nothing but 2 cube. ಈಗ ಬೇಸ್ ಗಳು ಸೇಮ್ ಇದೆ ಅಂತಂದ್ರೆ ಎಕ್ಸ್ಪೋನೆಂಟ್ ಗಳನ್ನು ಕಂಪೇರ್ ಮಾಡಬಹುದು. ಎಕ್ಸ್ಪೋನೆಂಟ್ ಗಳನ್ನು ಕಂಪೇರ್ ಮಾಡಿದ್ರೆ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ದ ವ್ಯಾಲ್ಯೂ ಆಫ್ x is equal to 3. ದಿಸ್ ಇಸ್ ದ ಸೊಲ್ಯೂಷನ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ ಅಂತಂದ್ರೆ x ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, a wire is looped in the form of a circle of radius 28 cm. It is rebent into a square form. Determine the area of a square. Use pi equal to 22/7. ಒಂದು ತಂತಿಯನ್ನು ತ್ರಿಜ್ಯ 28 ಸೆಂಟಿಮೀಟರ್ ಇರುವಂತೆ ವೃತ್ತಾಕಾರದಲ್ಲಿ ಸುರುಳಿ ಸುತ್ತಲಾಗಿದೆ. ಇದೇ ತಂತಿಯನ್ನು ಪುನಃ ಚೌಕಾಕಾರಕ್ಕೆ ಭಾಗಿಸಿದ್ದರೆ ಆ ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಅಂದ್ರೆ ಒಂದು ವೈರ್ ಇದೆ, ಆ ವೈರನ್ನ ಸರ್ಕ್ಯುಲರ್ ಫಾರ್ಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ರೊಟೇಟ್ ಮಾಡಿದ್ದಾರೆ, ಲೂಪ್ ಆಗಿ ಫಾರ್ಮ್ ಮಾಡಿದ್ದಾರೆ. ಅದರ ರೇಡಿಯಸ್ ಎಷ್ಟಿದೆ, 28 ಸೆಂಟಿಮೀಟರ್. ಹಾಗಾಗಿ ಇಲ್ಲಿ ನಮಗೆ ಗೊತ್ತಾಗಿದ್ದ ಒಂದು ಡಾಟಾ ಏನು ಅಂತಂದ್ರೆ r equal to 28 ಸೆಂಟಿಮೀಟರ್. ಓಕೆ,
ಇದೇ ಸರ್ಕಲ್ ಅನ್ನೇ ಆಮೇಲೆ ಏನ್ ಮಾಡ್ತಾರೆ, ರೀಬೆಂಡ್ ಮಾಡ್ತಾರೆ. ಏನಾಗಿ ರೀಬೆಂಡ್ ಮಾಡ್ತಾರೆ ಅಂತಂದ್ರೆ ಒಂದು ಸ್ಕ್ವೇರ್ ಆಗಿ ರೀಬೆಂಡ್ ಮಾಡ್ತಾರೆ. ಇವೆರಡರ ನಡುವೆ ಒಂದು ಕನೆಕ್ಷನ್ ಇದೆ. ಏನಂತಂದ್ರೆ ಇಲ್ಲಿ ಸರ್ಕಲ್ ಆಗಿದ್ದು ಕೂಡ ಅದೇ ತಂತಿನೇ, ಇಲ್ಲಿ ಸ್ಕ್ವೇರ್ ಆಗಿರೋದು ಕೂಡ ಅದೇ ತಂತಿನೇ. ಅಂದ್ರೆ ಅರ್ಥ, ಸರ್ಕಂಫರೆನ್ಸ್ ಆಫ್ ದಿಸ್ ಸರ್ಕಲ್ ವಿಲ್ ಬಿ ಈಕ್ವಲ್ ಟು ಪೆರಿಮೀಟರ್ ಆಫ್ ದಿಸ್ ಸ್ಕ್ವೇರ್. ಯಾಕಂದ್ರೆ ಎರಡು ತಂತಿಗಳು ಸೇಮೇನೆ. ಒಂದು ಸಾರಿ ಅದನ್ನ ಸರ್ಕಲ್ ಆಗಿ ಮಾಡಿದ್ದಾರೆ, ಅದೇ ತಂತಿನೇ ಮತ್ತೊಮ್ಮೆ ಬೆಂಡ್ ಮಾಡಿ ಸ್ಕ್ವೇರ್ ಆಗಿ ಮಾಡಿದ್ದಾರೆ. ದೇರ್ ಫೋರ್ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ವಿಲ್ ಬಿ ಈಕ್ವಲ್ ಟು ಪೆರಿಮೀಟರ್ ಆಫ್ ಸ್ಕ್ವೇರ್. ಇದು ನಮ್ಮ ತಲೆಗೆ ಫಸ್ಟ್ ಬರಬೇಕು. ಹಾಗಾದ್ರೆ ಪೆರಿಮೀಟರ್ ನ ನಾವು ಫೈಂಡ್ ಮಾಡಿ ಆಮೇಲೆ ಏನ್ ಮಾಡಬಹುದು ಅಂತಂದ್ರೆ ಒಂದು ಸೈಡ್ ನ ಲೆಂತ್ ನ ಕ್ಯಾಲ್ಕುಲೇಟ್ ಮಾಡಬಹುದು. ಆ ಸೈಡ್ ನ ಲೆಂತ್ ಸಿಕ್ತು ಅಂತಂದ್ರೆ ಆಮೇಲೆ ಏರಿಯಾ ಕಂಡುಹಿಡಿಬಹುದು. ಸೊ ಏರಿಯಾ ಕಂಡುಹಿಡಿಬೇಕು ಅಂತಂದ್ರೆ ಸೈಡ್ ಬೇಕು, ಸೈಡ್ ಬೇಕು ಅಂತಂದ್ರೆ ಪೆರಿಮೀಟರ್ ಬೇಕು. ಹಾಗಾದ್ರೆ ಈ ಪೆರಿಮೀಟರ್ ಯಾವುದಕ್ಕೆ ಈಕ್ವಲ್ ಆಗಿದೆ? ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಗೆ ಈಕ್ವಲ್ ಆಗಿದೆ. ಹಾಗಾದ್ರೆ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ನಾವೇನ್ ಮಾಡಬೇಕು? ಫಸ್ಟ್ ಕಂಡುಹಿಡಿಬೇಕು. ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್ ಈಸ್ ಗಿವನ್ ಬೈ 2πr. Already we know that r is given by 28 centimeter. So circumference C is equal to 2πr. This is equal to 2 into pi ಅಂತಂದ್ರೆ 22/7 ಯೂಸ್ ಮಾಡ್ಕೊಳ್ರಿ ಅಂತ ಅವರೇ ಹೇಳಿದ್ದಾರೆ. ಇವನ್ ಹೇಳಿಲ್ಲ ಅಂದ್ರೂ ಕೂಡ ಇಟ್ ಈಸ್ ಅಂಡರ್ಸ್ಟುಡ್ ದಟ್ 22/7 ಆರ್ 3.142 ಸಮಥಿಂಗ್ ಇದೆ, ಅದನ್ನು ಬಳಸಬಹುದು. r equal to 28. 7 1s are 7 4s. ಈಗ ಮಲ್ಟಿಪ್ಲೈ ಮಾಡಿ. 4 2s are 8, 8 2s are 16, carry 1, 8 2s are 16 plus 1 17. 176 centimeter. This is the circumference of the circle. ಅಂದ್ರೆ ಇಲ್ಲಿಂದ ಶುರು ಮಾಡಿ ಇಲ್ಲಿಂದ ಮೆಜರ್ ಮಾಡ್ತಾ 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 ಇಲ್ಲಿಗೆ ಬಂದ್ರೆ ಟೋಟಲ್ ಲೆಂತ್ ಆಫ್ ದ ವೈರ್ ಎಷ್ಟಿರುತ್ತೆ ಅಂತಂದ್ರೆ 176 ಸೆಂಟಿಮೀಟರ್ ಇದೆ. ದಿಸ್ ಸಿ ಈಸ್ ಈಕ್ವಲ್ ಟು ಪಿ ಆಫ್ ಸ್ಕ್ವೇರ್. ಪಿ ಅಂತಂದ್ರೆ ಏನು? ಪೆರಿಮೀಟರ್ ಆಫ್ ದ ಗಿವನ್ ಸ್ಕ್ವೇರ್. ಬಟ್ circumference just now we calculated that it is equal to 176. Therefore 176 is equal to perimeter of square is 4 times the side. ಯಾಕಂದ್ರೆ ಎಲ್ಲ ಸೈಡ್ ಗಳು ಸೇಮ್ ಲೆಂತ್ ಇರೋದ್ರಿಂದ ಪೆರಿಮೀಟರ್ ಆಫ್ ಸ್ಕ್ವೇರ್ ಏನಾಗಿರ್ತದೆ? 4 times the side of the square. ಎಸ್ ಅಂತಂದ್ರೆ ಏನಿಲ್ಲಿ ಸೈಡ್ ಅಂತ ಅರ್ಥ ಮಾಡ್ಕೊಳ್ರಿ. ಈಗ ಡಿವೈಡ್ ಮಾಡಿದ್ರೆ 4 1s 4 4s 16, ಇನ್ನು ಉಳಿತು 16 ಆಯ್ತು, 4 4s 16. ಹಾಗಾದ್ರೆ ಒಂದು ಸೈಡ್ ಎಷ್ಟು ಸೆಂಟಿಮೀಟರ್ ಇರುತ್ತೆ ಅಂತಂದ್ರೆ 44 centimeter. This is length of one side of the given square. ಈಗ ನಾವೇನ್ ಮಾಡಬೇಕು? ಈ ಲೆಂತ್ ಅನ್ನ ಯೂಸ್ ಮಾಡಿ, ಈ ಸೈಡ್ ಅನ್ನ ಯೂಸ್ ಮಾಡಿ we have to find the area of the square. Now area of the square, that is A of square, is given by side into side ಅಥವಾ side square. This is equal to 44 square. That is nothing but 44 square ಎಷ್ಟಾಗುತ್ತೆ? 1936 ಆಗುತ್ತೆ. 44 ಸ್ಕ್ವೇರ್ 4 4 16, 4 4 16, 16 2 32, 1 33, ಕ್ಯಾರಿ 3, 4 4 16 3 19. ಎಸ್, 1936. ನಾನಿಲ್ಲಿ ಮಾಡಿದ್ದು ಯಾವುದೇ 2 ಡಿಜಿಟ್ ನಂಬರ್ಗಳ ಸ್ಕ್ವೇರ್ ಅನ್ನ ಫೈಂಡ್ ಮಾಡ್ತಕ್ಕಂಥ ಒಂದು ಮೆಥಡ್ ಇದು. ಇದನ್ನ ಯಾವುದೋ ಒಂದು ಓಲ್ಡ್ ವಿಡಿಯೋನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ನೀವು ರೆಗ್ಯುಲರ್ ಆಗಿ ವಾಚ್ ಮಾಡ್ತಾ ಇದ್ರಿ ಅಂತಂದ್ರೆ ಇಲ್ಲಿ ನಾನೇನ್ ಮಾಡಿದೆ ಆ ಪ್ರೊಸೀಜರ್ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ರೈಟ್. 1936. ಈ ಮೆಥಡ್ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಬೆಟರ್ ಟು ಯೂಸ್ ಯುವರ್ ಓನ್ ಮೆಥಡ್. ಯಾವುದು ಅಂತಂದ್ರೆ 44 into 44 ಅಂತೇಳಿ ಮಲ್ಟಿಪ್ಲೈ ಮಾಡಿ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. 4 4 16, 4 4 16 1 17. ಇಲ್ಲೂ ಕೂಡ 4 ಇರೋದ್ರಿಂದ ಸೇಮ್ 176 ಬರುತ್ತೆ. ಆಡ್ ಮಾಡಿದ್ರೆ 6 12 13 9 1 ನೋಡಿ 1936. ಇದು ಸೆಂಟಿಮೀಟರ್ ಸ್ಕ್ವೇರ್, ಯಾಕಂದ್ರೆ ಏರಿಯಾ ಆಗಿರೋದ್ರಿಂದ ಇಟ್ ವಿಲ್ ಬಿ ಇನ್ ಸ್ಕ್ವೇರ್ ಯೂನಿಟ್ಸ್. therefore area of the square will be equal to 1936 centimeter square. Next question, the angle of cyclic quadrilateral ABCD are x plus 20 degree, x plus 30 degree, y plus 30 degree and 30 degree minus y respectively. Find x and y. ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತಂದ್ರೆ ಒಂದು ಸರ್ಕಲ್ ಒಳಗಡೆ ಇರಬೇಕು ಮತ್ತು 4 ವರ್ಟಿಸಸ್ ಗಳೇನಿರುತ್ತೆ ಕ್ವಾಡ್ರಿಲ್ಯಾಟರಲ್ದು, ಅದು ಆ ಸರ್ಕಲ್ ಮೇಲೆ ಇರಬೇಕು. ಫಾರ್ ಎಕ್ಸಾಂಪಲ್ ಈ ರೀತಿ ಇದೆ ಅಂತ ಅನ್ಕೊಳ್ರಿ. ಒಂದು ಸೈಡ್ ಇಲ್ಲಿದೆ ಅಂತ ಅನ್ಕೊಂಡ್ರೆ ಮತ್ತೊಂದು ಸೈಡ್ ಈ ರೀತಿ ಇದೆ ಅಂತ ಅನ್ಕೊಳ್ಳೋಣ. ಅಂದ್ರೆ 4 ವರ್ಟಿಸಸ್ ಗಳು ಏನಾಗಿರ್ಬೇಕು ಅಂತಂದ್ರೆ ಆ ಸರ್ಕಲ್ ನ ಮೇಲೆನೆ ಇರಬೇಕು.
ಕ್ವಾಡ್ರಿಲ್ಯಾಟರಲ್ ಅಂತಂದ್ರೆ ನಿಮ್ಮ ತಲೆಗೆ ಮತ್ತೆ ರೆಕ್ಟಾಂಗಲ್ ಸ್ಕ್ವೇರು ಹಂಗೆ ಬರಬಾರ್ದು. ಇಟ್ ಮೇ ಬಿ, ಬಟ್ ಎಕ್ಸಾಕ್ಟ್ಲಿ ಸ್ಕ್ವೇರೇ ಆಗಿರುತ್ತೆ, ರೆಕ್ಟಾಂಗಲ್ ಆಗಿರುತ್ತೆ ಅಂತಲ್ಲ. ಇದು ಯಾವುದಾದ್ರೂ ಕ್ವಾಡ್ರಿಲ್ಯಾಟರಲ್ ಆಗಿರ್ಬೋದು. ಇಟ್ ಮೇ ಬಿ ಎನಿ ಕ್ವಾಡ್ರಿಲ್ಯಾಟರಲ್, ಅಂದ್ರೆ ಸೈಡ್ಗಳು ಹೆಚ್ಚು ಕಡಿಮೆ ಇರಬಹುದು. ಆದ್ರೆ ಕಂಡೀಷನ್ ಏನು ಅಂತಂದ್ರೆ ಅದರ 4 ವರ್ಟಿಸಸ್ಗಳು ಏನಿರುತ್ತಲ್ಲ ಆ ವರ್ಟಿಸಸ್ಗಳು ಸ್ಕ್ವೇರ್ ಮೇಲೆನೆ ಲೊಕೇಟ್ ಆಗಿರ್ಬೇಕು. ಈ ರೀತಿ ಇರೋಂಥ ಒಂದು ಕ್ವಾಡ್ರಿಲ್ಯಾಟರಲ್ ಅನ್ನ ಏನಂತ ಕರಿತೀವಿ ನಾವು? ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೀವಿ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಇದಕ್ಕೆ ನೇಮಿಗೆ ಕೊಟ್ರೆ ABCD ಅಂತ ನಾವು ನೇಮ್ ಮಾಡಿದ್ರೆ ಈ ಕ್ವಾಡ್ರಿಲ್ಯಾಟರಲ್ಗೆ ಇಲ್ಲಿ 4 ಆಂಗಲ್ಗಳಿದೆ. ಆಂಗಲ್ A x+20 ಡಿಗ್ರಿ, ಆಂಗಲ್ B x+30 ಡಿಗ್ರಿ, ಆಂಗಲ್ C y+30 ಡಿಗ್ರಿ, ಆಮೇಲೆ ಆಂಗಲ್ D 30 ಡಿಗ್ರಿ -y. ಇಷ್ಟಿದೆ. ಈಗ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಒಂದು ಪ್ರಾಪರ್ಟಿ ನಮಗೆ ಗೊತ್ತಿರಬೇಕು. ಏನು ಅಂತಂದ್ರೆ ಆಪೋಸಿಟ್ ಆಂಗಲ್ಸ್ ಏನಿರುತ್ತೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಲ್ಲಿ ಅವುಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರ್ತಾ ಇರ್ತದೆ. ಒನ್ಸ್ ಮೋರ್, ಸಮ್ ಆಫ್ ಆಪೋಸಿಟ್ ಆಂಗಲ್ಸ್ ಇನ್ ಎ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ವಿಲ್ ಬಿ ಈಕ್ವಲ್ ಟು 180 ಡಿಗ್ರಿ. ಹಾಗಾದ್ರೆ ಎ ಗೆ ಆಪೋಸಿಟ್ ಆಂಗಲ್ ಯಾವುದು? ಸಿ. ಇವೆರಡನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು. ಬಿ ಗೆ ಆಪೋಸಿಟ್ ಆಂಗಲ್ ಯಾವುದು? ಡಿ. ಇವೆರಡನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರ್ತಿರ್ಬೇಕು. ದಿಸ್ ಇಸ್ ನಾಟ್ ಟ್ರೂ ಇನ್ ಕೇಸ್ ಆಫ್ ಅದರ್ ಕ್ವಾಡ್ರಿಲ್ಯಾಟರಲ್ಸ್. ಈಗ ಜನರಲ್ ಕ್ವಾಡ್ರಿಲ್ಯಾಟರಲ್ಸ್ ಇರುತ್ತಲ್ಲ ಅದರಲ್ಲಿ ಈ ಆಪೋಸಿಟ್ ಆಂಗಲ್ ಗಳನ್ನ ಆಡ್ ಮಾಡಿದ್ರೆ 180 ಡಿಗ್ರಿ ಬರಬೇಕು ಅಂತೇನು ರೂಲ್ ಇಲ್ಲ. ಆದ್ರೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಮಾತ್ರ ಈ ರೂಲ್ ಇದೆ. ಏನು ಅಂತಂದ್ರೆ ಆಪೋಸಿಟ್ ಆಂಗಲ್ ಗಳ ಸಮ್ 180 ಡಿಗ್ರಿಗೆ ಈಕ್ವಲ್ ಆಗಿರ್ಬೇಕು. ಹಾಗಾದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಸಿ should be equal to 180 degree. Similarly, angle B plus angle D that will be equal to 180 degree. ನೋಡಿ ಆಂಗಲ್ ಈ ರೀತಿ ಕೂಡ ಬರೀತೀವಿ, ಈ ರೀತಿ ಕೂಡ ಬರೀತೀವಿ. A plus C equal to 180 degree. A ಅಂತಂದ್ರೆ x+20 ಡಿಗ್ರಿನ ಜಸ್ಟ್ ಇಗ್ನೋರ್ ಮಾಡ್ತಾ ಇದ್ದೀನಿ. C ಅಂತಂದ್ರೆ y+30. This is equal to 180. ಇವನ್ ಡಿಗ್ರಿ ಇದೆ ಇಲ್ಲಿ. ಸಿಮಿಲರ್ಲಿ ಬಿ ಪ್ಲಸ್ ಡಿ ಈಕ್ವಲ್ ಟು 180 ಅಂತಂದ್ರೆ ಬಿ ಅಂತಂದ್ರೆ x+30 ಡಿಗ್ರಿ ಪ್ಲಸ್ ಡಿ ಅಂತಂದ್ರೆ 30 ಡಿಗ್ರಿ -y. ದಿಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಈಗ ಎರಡನ್ನು ಸಪರೇಟ್ ಆಗಿ ಸಾಲ್ವ್ ಮಾಡೋಣ. x+y ಒಂದ್ ಕಡೆ ಬರ್ಕೊಂಡ್ರೆ 20 + 30 50 ಆಯಿತು. ಅಂಡ್ ದಿಸ್ ಇಸ್ ಈಕ್ವಲ್ ಟು 180. ಅಗೇನ್ ಹಿಯರ್ x -y ಒಂದ್ ಕಡೆ ಬರ್ಕೊಂಡ್ರೆ 30 + 30 60 ಆಯಿತು. +60 = 180. Now x plus y equals to 180 plus 15 right side ತಗೊಂಡ್ಬರೋಣ -50 ಆಯಿತು. Now we get x plus y equal to 180 -50 ಅಂತಂದ್ರೆ 130 ಡಿಗ್ರಿ. ಇದನ್ನ ಈಕ್ವೇಶನ್ ನಂಬರ್ 1 ಅಂತ ಅನ್ಕೊಳ್ಳೋಣ. ಅದೇ ರೀತಿ ಇಲ್ಲಿ ಸಾಲ್ವ್ ಮಾಡಿದ್ರೆ x - y equal to 180 plus 60 ರೈಟ್ ಸೈಡ್ ಬಂದ್ರೆ -60 ಆಯಿತು. ಸೊ ವಿ ಗೆಟ್ x - y equal to 120 ಡಿಗ್ರಿ. ಇದನ್ನ ಈಕ್ವೇಶನ್ ನಂಬರ್ 2 ಅನ್ಕೊಳ್ಳೋಣ. ಈಕ್ವೇಶನ್ ನಂಬರ್ 1 ಮತ್ತು ಈಕ್ವೇಶನ್ ನಂಬರ್ 2 ಎರಡನ್ನು ಆಡ್ ಮಾಡಿದ್ರೆ ಆಡ್ ಮಾಡ್ಬೇಕಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ y ನ ಕೋಎಫಿಷಿಯಂಟ್ +1 ಇದೆ, ಇಲ್ಲಿ y ನ ಕೋಎಫಿಷಿಯಂಟ್ -1 ಇದೆ. ದೇರ್ಫೋರ್ ಆಡ್ ಮಾಡಿದ್ರೆ +y - y ಕ್ಯಾನ್ಸಲ್ ಆಗಿ ವಿ ಗೆಟ್ ದ ವ್ಯಾಲ್ಯೂ ಆಫ್ x. ಸೊ ಆಡ್ ಮಾಡ್ತಾ ಇದ್ದೀನಿ. x plus y equal to 130. ಇನ್ನು ಈಕ್ವೇಶನ್ 2 ಏನಿದೆ x - y equal to 120 ಅಂತ ಇದೆ. ಆಡ್ ಮಾಡಿದ್ರೆ +y - y ಕ್ಯಾನ್ಸಲ್ ಆಯಿತು. x plus x it is 2x. This is equal to 130 120 ಆಡ್ ಮಾಡಿದ್ರೆ ವಿ ಗೆಟ್ 250. ಸೊ 2x equal to 250 ಆಯಿತು. ಡಿವೈಡ್ ಮಾಡೋಣ. 2 1s 2 1s 2 2s 4 1 ಉಳಿತು 2 5s 10. therefore the value of x is equal to 125 ಡಿಗ್ರಿ. x ವ್ಯಾಲ್ಯೂ ಸಿಕ್ತು ನಮಗೆ. ಈಗ y ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಪುಟ್ x equal to 125 ಡಿಗ್ರಿ ಇನ್ ಯಾವ್ದಾದ್ರು ಒಂದು ಈಕ್ವೇಶನ್ ಹಾಕೋಣ. ಈಕ್ವೇಶನ್ ನಂಬರ್ 1 ಅಲ್ಲಿ ಹಾಕ್ತೀನಿ. ಈಕ್ವೇಶನ್ ನಂಬರ್ 1 ಅಲ್ಲಿ ಹಾಕಿದಾಗ 125 plus y equal to 130 ಅಂತ ಇದೆ. ಯಾಕಂದ್ರೆ x plus y ಅಂತ ಇರೋದು, x ಅಂದ್ರೆ 125. ಸೊ y equal to 130 minus 125. ಇದು ಈ ಕಡೆ ಬಂದ್ರೆ -125. that is nothing but 5 degree. therefore the value of y is 5 degree and the value of x is 125 degree. Next question. The sum of third and seventh terms of an arithmetic progression is 6 and their product is 8. Find the arithmetic progression. ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಏನು ಹೇಳಿದೆ, ಅದರಲ್ಲಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಕನ್ನಡದಲ್ಲಿ ಚಕ್ರೀಯ ಚತುರ್ಭುಜ ಅಂತ ಕರೀತಾರೆ. ಇಲ್ಲೇನಿದೆ ಅಂತಂದ್ರೆ ಒಂದು ಸಮಾಂತರ ಶ್ರೇಣಿ ಇದೆ.
ಆ ಸಮಾಂತರ ಶ್ರೇಣಿಯ ಮೂರನೇ ಪದ ಮತ್ತು ಏಳನೇ ಪದಗಳ ಮೊತ್ತ ಅಂದ್ರೆ ಅವೆರಡನ್ನು ಆಡ್ ಮಾಡಿದ್ರೆ 6 ಬರ್ತದೆ. ಅಂಡ್ ಅವೆರಡರ ಗುಣಲಬ್ಧ 8 ಆದರೆ ಆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಯಿರಿ ಅಂತ ಇದೆ. ಏನ್ ಡಾಟಾ ಕೊಟ್ಟಿದ್ದಾನೆ ಅದನ್ನು ಬರ್ಕೊಳ್ಳೋಣ, ಆಮೇಲೆ ಗ್ರಾಜುಯಲಿ ಸಾಲ್ವ್ ಮಾಡ್ತಾ ಹೋದ್ರೆ ಸೊಲ್ಯೂಷನ್ ಸಿಗ್ತದೆ. ಇಲ್ಲಿ ಕೊಟ್ಟಿರೋದು ಥರ್ಡ್ ಟರ್ಮ್ ಅಂತಂದ್ರೆ A3 ಪ್ಲಸ್ ಸೆವೆಂತ್ ಟರ್ಮ್ ಇದೆ A7. ಸಮ್ ಅಂತ ಇರೋದ್ರಿಂದ A3 ಪ್ಲಸ್ A7 ಎರಡನ್ನು ಆಡ್ ಮಾಡಿದ್ರೆ ಎಷ್ಟು ಬರುತ್ತಂತೆ? 6 ಬರುತ್ತಂತೆ. ಸೊ ಇಟ್ ಈಸ್ 6. ಸಿಮಿಲರ್ಲಿ ಅವುಗಳ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾನೆ A3 ಇಂಟು A7. ದಿಸ್ ಈಸ್ ಈಕ್ವಲ್ ಟು 8. ಇದು ಕೊಟ್ಟಿರೋದು. A3 ಅಂತಂದ್ರೆ ವಿ ನೋ ದಟ್ ಇಟ್ ಈಸ್ ರಿಟರ್ನ್ ಆಸ್ A ಪ್ಲಸ್ 2D. ಇಲ್ಲಿ ಸಬ್ಸ್ಕ್ರಿಪ್ಟ್ ಅಲ್ಲಿ ಎಷ್ಟಿರುತ್ತಲ್ಲ ಅದು ಒಂದು ಕಡಿಮೆ ಆಗಿ ಕೋಎಫಿಷಿಯಂಟ್ ಆಫ್ ಡಿ ಆಗಿ ಬರಬೇಕು. A ಅಂತೂ ಫಿಕ್ಸ್ ಇರುತ್ತೆ. ಕೋಎಫಿಷಿಯಂಟ್ ಆಫ್ ಡಿ ಏನಾಗಿರ್ಬೇಕು ಅಂದ್ರೆ ಸಬ್ಸ್ಕ್ರಿಪ್ಟ್ ಗಿಂತ ಒಂದು ಕಡಿಮೆ ಇರಬೇಕು. ಇಲ್ಲಿ 3 ಇದೆ ಅಂತಂದ್ರೆ ಇಲ್ಲಿ 2 ಬರಬೇಕು. A4 ಅಂತಂದ್ರೆ A ಪ್ಲಸ್ 3D. 4 ಇದೆ 3D ಬರಬೇಕು. A5 ಅಂತಂದ್ರೆ A ಪ್ಲಸ್ 4D. A10 ಇದ್ರೆ A ಪ್ಲಸ್ 9D. ಈ ರೀತಿ ನಾವು ಡೈರೆಕ್ಟ್ ಆಗಿ ಬರೀತೀವಿ. A3 ಅಂತಂದ್ರೆ A ಪ್ಲಸ್ 2D. A7 means A plus 6D. This is equal to 6. A plus A ಅಂತಂದ್ರೆ 2A plus 2D plus 6D 8D. This is equal to 6. ಈಗ ಅಬ್ಸರ್ವ್ ಮಾಡಬಹುದು 2A 8D 6 ಅಂತಿದ್ರೆ ಈ ಮೂರು ವ್ಯಾಲ್ಯೂಗಳು 2 ಇಂದ ಡಿವೈಡ್ ಆಗುತ್ತೆ. ಸೊ 2 ಇಂದ ಪ್ರತಿ ಟರ್ಮ್ ನ ಡಿವೈಡ್ ಮಾಡಿಬಿಟ್ರೆ ವಿ ಗೆಟ್ A plus 4D plus 3. 2 ಕ್ಯಾನ್ಸಲ್ ಆಯಿತು. 2 4s are 2 3s are. So we get A plus 4D equal to 3. ಇಲ್ಲಿ A equal to ಗೆ ಸಾಲ್ವ್ ಮಾಡ್ಕೊಳ್ಳೋಣ. A equal to 3 minus 4D. ಇದು ಇಲ್ಲಿ ಇರಲಿ ಒಂದ್ ಕಡೆ. A equal to 3 minus 4D. ಈಗ ಇಲ್ಲಿಗೆ ಬರೋಣ. A3 ಅಂತಂದ್ರೆ A plus 2D into A7 means A plus 6D. This is equal to 8. But just now we came to know that the value of A is 3 minus 4D. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. A ಪ್ಲೇಸ್ ಅಲ್ಲಿ 3 minus 4D ಅಂತ ಸಬ್ಸ್ಟಿಟ್ಯೂಟ್ ಮಾಡೋಣ. 3 minus 4D plus 2D ಇದೆ ಇಲ್ಲಿ as it is 2D. Similarly here also we have A. So 3 minus 4D plus 6D equals to 8. Now 3 minus 4D plus 2D ಅಂತಂದ್ರೆ minus 2D into 3 minus 4D plus 6D ಅಂತಂದ್ರೆ plus 2D. ಒಂದು ಪ್ಲಸ್ ಒಂದು ಮೈನಸ್ ಇದೆ ಸಬ್ಟ್ರಾಕ್ಟ್ ಮಾಡಬೇಕಲ್ಲ. 6 minus 4 2. ಇವೆರಡರಲ್ಲಿ ದೊಡ್ಡ ನಂಬರ್ 6 ಆಗಿರೋದ್ರಿಂದ ಅದರ ಸೈನ್ ಪ್ಲಸ್ ಇದೆ. ಸೊ ಪ್ಲಸ್ 2D. ಇಟ್ ಈಸ್ ಈಕ್ವಲ್ ಟು 8. ಈಗ ಅಬ್ಸರ್ವ್ ಮಾಡಿ ಈ ಎರಡು ಟರ್ಮ್ಗಳೇನಿದೆ ಇದು A ಪ್ಲಸ್ ಬಿ ಇಂಟು A ಮೈನಸ್ ಬಿ ಫಾರ್ಮುಲ್ ಇದೆ. 3 plus 2D into 3 minus 2D. A plus B into A minus B. So A plus B into A minus B is nothing but A square minus B square. ಅಂದ್ರೆ 3 square minus 2D whole square. A square minus B square. It is equal to 8. 3 square means 9 minus 2D whole square ಇದೆ. 2 square ಮಾಡಬೇಕು D square ಮಾಡಬೇಕು. 2 ನ ಸ್ಕ್ವೇರ್ ಮಾಡಿದ್ರೆ 4, D ನ ಸ್ಕ್ವೇರ್ ಮಾಡಿದ್ರೆ D square is equal to 8. ಈಗ ಒಂದು ಕೆಲಸ ಮಾಡಿ minus 4D square ಬೇಡ 9 ನ ಆ ಕಡೆ ತಗೊಳ್ರಿ. minus 4D square is equal to 8 minus 9. So we get minus 4D square equal to minus 1. 8 minus 9 is minus 1. Minus minus cancel ಆಗಲಿ. 4D square equal to 1 ಆಯಿತು. ಓಕೆ, ಓಕೆ. D square equal to 1 by 4. Then D equal to plus or minus 1 by 2. D square ಇದೆ, ಸೊ ರೂಟ್ ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ D equal to plus or minus root 1 by 4 ಅಂತ ಬರುತ್ತೆ. This is nothing but plus or minus square root of 1 is 1, square root of 4 is 2. So D ಗೆ ಎರಡು ವ್ಯಾಲ್ಯೂ ಬಂತು. D is 1 by 2 or D is minus 1 by 2. Okay, if D is 1 by 2, ಇಲ್ಲಿ ಬರೀ ಈಗ ಸುಮ್ಮನೆ ಅರೇಂಜ್ ಮಾಡಿಬಿಡಿದ್ದಾನೆ.
ಎರಡು ಸಪರೇಟ್ ಆಗಿ ಕೇಸ್ಗಳಾಗಿ ತಗೊಳ್ಳೋಣ. ಇಫ್ ಡಿ ಈಸ್ ಈಕ್ವಲ್ ಟು 1/2 ದೆನ್ ಎ ಈಕ್ವಲ್ ಟು 3 - 4 × 1/2. ಇದೆಲ್ಲಿಂದ ಬಂತು? ಇಲ್ಲಿಂದ ಬಂದಿದೆ ನೋಡ್ರಿ. ಇದಕ್ಕೆ ಬೇಕಾದ್ರೆ ಈಕ್ವೇಶನ್ ನಂಬರ್ 1 ಅಂತ ಕೊಟ್ರೆ 1 ಇಂಪ್ಲೈಸ್ ಅಂತ ಬರೀಬಹುದು. 2 1s are 2 2s are 3 - 2 is 1. therefore the value of a will be equal to 1. ಹಾಗಾದ್ರೆ a equal to 1 ಆದ್ರೆ ಇದರ ಅರ್ಥ a equal to 1 ಆಗಿತ್ತು ಅಂತಂದ್ರೆ then the value of d will be equal to 1/2. ಈಗ ಅರಿಥಮೆಟಿಕ್ ಪ್ರೋಗ್ರೆಷನ್ ಏನಾಗಿರುತ್ತೆ ಅಂತಂದ್ರೆ ಅರಿಥಮೆಟಿಕ್ ಪ್ರೋಗ್ರೆಷನ್ ವಿಲ್ ಬಿ ಈಕ್ವಲ್ ಟು ಫಸ್ಟ್ ಟರ್ಮ್ 1, ನೆಕ್ಸ್ಟ್ ಟರ್ಮ್ ಏನ್ ಮಾಡಬೇಕು? 1 ಗೆ ಕಾಮನ್ ಡಿಫರೆನ್ಸ್ ನ ಆಡ್ ಮಾಡಬೇಕು. ಈ 1/2 ನ 0.5 ಅಂತ ಬರ್ಕೊಂಡ್ಬಿಡ್ತೀನಿ. ಸೊ ಹಿಂದಿನ ಟರ್ಮ್ ಗೆ ಕಾಮನ್ ಡಿಫರೆನ್ಸ್ ಆಡ್ ಮಾಡ್ತಾ ಹೋಗ್ತೀವಿ. 1 ಗೆ 0.5 ಆಡ್ ಮಾಡಿದ್ರೆ 1.5, ಈ 1.5 ಗೆ 0.5 ಆಡ್ ಮಾಡಿದ್ರೆ 2, ಈ 2 ಗೆ 0.5 ಆಡ್ ಮಾಡಿದ್ರೆ 2.5 and so on. This is the arithmetic progression if common difference is 1/2. ಈಗ ಸೆಕೆಂಡ್ ಕೇಸ್ ತಗೋಣ. ಇಫ್ ಡಿ is equal to -1/2 then equation number 1 implies a will be equal to 3 - 4 × -1/2. 2 1s are 2 2s are. This is equal to 3 minus into minus plus 2. So it is equal to 5. ಈಗ a equal to 5 ಆದ್ರೆ d equal to ಏನಾಗಿರುತ್ತೆ ಅಲ್ಲಿಗೆ -1/2. that is nothing but -0.5. ಅಂದ್ರೆ ಇಲ್ಲಿ 0.5 ಪಾಸಿಟಿವ್ ಇತ್ತು, ಇಲ್ಲಿ ನೆಗೆಟಿವ್, ಅಂದ್ರೆ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಏನಾಗಿರುತ್ತೆ? ಹಾಗಾದ್ರೆ ಫಸ್ಟ್ ಟರ್ಮ್ 5 ಇದೆ, ನೆಕ್ಸ್ಟ್ ಟರ್ಮ್ ಏನ್ ಮಾಡಬೇಕು? 0.5 ಕಳಿಬೇಕು. ಸೊ 0.5 ಕಳೆದ್ರೆ 5 ಅಲ್ಲಿ 0.5 ಕಳೆದ್ರೆ 4.5 ಆಯ್ತು. ಮತ್ತೆ 4.5 ಅಲ್ಲಿ 0.5 ಕಳೆದ್ರೆ 4 ಆಯ್ತು. ನೆಕ್ಸ್ಟ್ 0.5 ಕಳೆದ್ರೆ 3.5, ನೆಕ್ಸ್ಟ್ ಕಳೆದ್ರೆ 3 and so on. ಸೊ ಇದು ಫಸ್ಟ್ ಟರ್ಮ್ 5, ಸೆಕೆಂಡ್ ಟರ್ಮ್ 4.5, ಥರ್ಡ್ ಟರ್ಮ್ 4, ಫೋರ್ತ್ ಟರ್ಮ್ 3.5, ನೆಕ್ಸ್ಟ್ ಟರ್ಮ್ 3, ನೆಕ್ಸ್ಟ್ 2.5 and so on. ಈ ರೀತಿ ಟರ್ಮ್ಸ್ಗಳು ಇರುತ್ತೆ. ಸೊ ಎರಡು ರೀತಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಈ ಕಂಡೀಷನ್ಗಳನ್ನ ಸ್ಯಾಟಿಸ್ಫೈ ಮಾಡುತ್ತೆ. ಒಂದ್ ಯಾವುದು ಅಂತಂದ್ರೆ ದ ಟರ್ಮ್ಸ್ ಆರ್ 1, 1.5, 2, 2.5 and so on. ಇದು ಇನ್ನೊಂದು ಅರಿಥಮೆಟಿಕ್ ಪ್ರೋಗ್ರೆಷನ್ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋದು ಯಾವುದು ಅಂತಂದ್ರೆ 5, 4.5, 4, 3.5, 3, 2.5 and so on. ಇದು. ಸೊ this is the solution. Next we shall continue in the next class.